ರಾಜ್ಯ ರಾಜಕಾರಣದಲ್ಲಿ ಹೊಸ ತಲೆಮಾರಿನತ್ತ ರಾಜಕಾರಣ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯುವ ಮುಖಗಳಿಂದ ಪಾಲಿಟಿಕ್ಸ್. ರಾಜ್ಯ ರಾಜಕಾರಣದಲ್ಲಿ ಹೊಸ ತಲೆಮಾರಿನತ್ತ ರಾಜಕಾರಣ ಸಾಗ್ತಾ ಇದೆ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯುವ ಮುಖಗಳಿಂದ ಪಾಲಿಟಿಕ್ಸ್. ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಎರಡನೇ ತಲೆಮಾರು ರಾಜಕಾರಣ. ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗುತ್ತಾ ಜಂಜಿ ರಾಜಕೀಯ. 7 ವಿಧಾನಸಭೆ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಎರಡನೇ ತಲೆಮಾರಿನ ರಾಜಕಾರಣ. 6 ಕ್ಷೇತ್ರಗಳಲ್ಲಿ 4ರಲ್ಲಿ ಎರಡನೇ ತಲೆಮಾರಿನ ಯುವ ಮುಖಂಡರು ಸಕ್ಸಸ್ ಆಗಿಲ್ಲ. 2 ಕ್ಷೇತ್ರಗಳಲ್ಲಿ ಎರಡನೇ ತಲೆಮಾರಿನ ಮುಖಂಡರ ಸಕ್ಸಸ್ ಆಗಿಲ್ಲ. ರಾಜಕಾರಣದಲ್ಲಿ ಹೊಸ ತಲೆಮಾರಿನ ರಾಜಕಾರಣ ನಡೀತಾ ಇದೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಹೊಸ ಮುಖಗಳಿಗೆ, ಜಂಜಿಗಳಿಗೆ ಅವಕಾಶ ಮಾಡಿಕೊಡೋಣ. ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗುತ್ತಾ ಜಂಜಿ ರಾಜಕೀಯ ಅನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಎರಡನೇ ತಲೆಮಾರಿನ ರಾಜಕಾರಣ ಇದೆ. 6ರಲ್ಲಿ 4ರಲ್ಲಿ ಎರಡನೇ ತಲೆಮಾರಿನ ಯುವ ಮುಖಂಡರು ಸಕ್ಸಸ್ ಆಗಿದ್ರೆ ಎರಡನೇ ತಲೆಮಾರಿನ ಮುಖಂಡರು ಸಕ್ಸಸ್ ಆಗಿಲ್ಲ. 2 ಕ್ಷೇತ್ರಗಳಲ್ಲಿ ಸಕ್ಸಸ್ ಆಗಿಲ್ಲ, 4 ಕ್ಷೇತ್ರಗಳಲ್ಲಿ ಸಕ್ಸಸ್ ಕಂಡಿದ್ದಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕು, ಇವಾಗಿನ ರಾಜಕಾರಣ ಜಂಜಿಯಿಂದ ಹೇಗೆ ಶುರುವಾಗ್ತಾ ಇದೆ. ನಾವು ಬಾಗಲಕೋಟೆ, ಬಿಜಾಪುರ್ನಲ್ಲಿ ನೋಡಬಹುದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜಂಜಿಗಳಿಗೆ ನಾವು ಬೇಕಾಗಿದೆ ಜಂಜಿ ರಾಜಕಾರಣ ಇನ್ನು ಮುಂದೆ ಅಂತ. ಯಾಕಂದ್ರೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಜಂಜಿ ಹಾಗಾಗಿ ಇವಾಗ ಗಮನಿಸೋದಾದ್ರೆ ಅಂದ್ರೆ ಹೊಸಬರಿಗೆ, ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆಯಾ ಅನ್ನೋದು ಮತ್ತೊಂದು ಕಡೆ. ಆದ್ರೆ ಜಂಜಿಗಳು ಯಾವ ರೀತಿಯಾಗಿ ಇವಾಗ ಪಾಲಿಟಿಕ್ಸ್ ಅನ್ನ ಬಯಸ್ತಾ ಇದ್ದಾರೆ. ನಾವು ತಮಿಳುನಾಡು ಎಕ್ಸಾಂಪಲ್ ಆಗಿ ತಮಿಳುನಾಡಲ್ಲಿ ನೋಡ್ಬೋದು. ವಿಜಯ್ನ ಹೆಚ್ಚಾಗಿ ಅಲ್ಲಿ ಯೂತ್ಸ್ಗಳು ಎಷ್ಟು ಮಟ್ಟಿಗೆ, ಮಹಿಳೆಯರು ಯೂತ್ಸ್ಗಳು ಹೆಚ್ಚಾಗಿ ಅಲ್ಲಿ ವೋಟ್ ಹಾಕಿ ಗೆದ್ದಿ ಕರ್ಕೊಂಡು ಬಂದಿರುವಂಥದ್ದು. ಸೊ ಆ ರೀತಿಯಾಗಿ ತಮಿಳುನಾಡು ರಾಜಕೀಯದಲ್ಲಿ ನಾವು ಹೊಸದನ್ನ ಬಯಸಬೇಕು, ಬದಲಾವಣೆ ಆಗಬೇಕು ಅಂತ ಹೇಗೆ ಆಯ್ಕೆ ಆಯ್ತೋ ಹಾಗೆ ಕರ್ನಾಟಕದಲ್ಲೂ ಕೂಡ ನಾವು ಗಮನಿಸಿ ನೋಡಿದಾಗ ಈಗಾಗಲೇ 6 ಕ್ಷೇತ್ರಗಳ ಪೈಕಿ 4ರಲ್ಲಿ ಸಕ್ಸಸ್ ಆಗಿದೆ, 2ರಲ್ಲಿ ಸಕ್ಸಸ್ ಆಗಿಲ್ಲ. ಬಟ್ ಇಲ್ಲಿ 4 ಅನ್ನೋದು, 2ಕ್ಕಿಂತ 4 ಅನ್ನೋದು ದೊಡ್ಡ ಸಂಖ್ಯೆ. 4ರಲ್ಲಿ ಸಕ್ಸಸ್ ಆಗಿದೆ ಅಂತ ಅಂದಾಗ ಜಂಜಿಗಳು ಎಷ್ಟು ಮಟ್ಟಿಗೆ ಇಲ್ಲಿ ರಾಜಕೀಯವಾಗಿ ಮುನ್ನುಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಈಗ ಜಂಜಿ ರಾಜಕಾರಣ ಶುರುವಾಯ್ತು ಅಂತ ಅಂದ್ರೆ ಇದು ಕುಟುಂಬ ರಾಜಕಾರಣ ಆಗಿ ಬದಲಾಗ್ತಿದ್ಯಾ ಅಂತ. ಈಗ ಜಂಜಿಗಳು ಅಂತ ನಾವು ನೋಡಿದಾಗ, ಗಮನಿಸೋದಾಗ ಈಗಾಗಲೇ ನಾವು ದಾವಣಗೆರೆಯಲ್ಲೂ ಕೂಡ ನೋಡ್ಬೋದು. ಸಮರ್ಥ್ ಇವಾಗಿನ ಯೂತ್ ದಾವಣಗೆರೆಯಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯುವ ಮುಖಗಳಿಂದ ಪಾಲಿಟಿಕ್ಸ್ ನಡೀತಾ ಇದೆ. ಇವ್ರೇನ್ ಮಾಡ್ತಾರಪ್ಪ, ಬಾಗಲಕೋಟೆ ಫ್ಯಾಮಿಲಿ ಪಾಲಿಟಿಕ್ಸ್ ಕ್ಷೇತ್ರ ಬಾದಾಮಿ, ತಂದೆ ಬಾಗಲಕೋಟೆಯಲ್ಲಿ HY ಮೇಟಿ, ಮಕ್ಕಳು ಉಮೇಶ್ ಮೇಟಿ ಇದೀಗ ರಾಜಕಾರಣದಲ್ಲಿರುವಂಥದ್ದು. ಬಾಗಲಕೋಟೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲಿ ನಾವು ನೋಡ್ತಾ ಹೋದಂತೆ ಕ್ಷೇತ್ರ ಬಾಗಲಕೋಟೆ, ತಂದೆ HY ಮೇಟಿ ನಿಧನದ ಬಳಿಕ ಉಮೇಶ್ ಮೇಟಿ. ಇನ್ನು ಬಾಗಲಕೋಟೆ ಅಲ್ಲಿ ಕ್ಷೇತ್ರ ಬಾದಾಮಿ, BB ಚಿಮ್ಮಣ್ಣ ಕಟ್ಟಿ, ಭೀಮಸೇನೆ ಚಿಮ್ಮಣ್ಣ ಕಟ್ಟಿ ಮಕ್ಕಳು. ಸೊ ಫ್ಯಾಮಿಲಿ ಪಾಲಿಟಿಕ್ಸ್ ಯಾವ ರೀತಿಯಾಗಿದೆ ಅಂತ ಗಮನಿಸಬಹುದು ನೀವು. ಬಾಗಲಕೋಟೆಯಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ನೋಡಿದ್ವಿ. ಇನ್ನು ಬಾಗಲಕೋಟೆಯಲ್ಲಿ ಕ್ಷೇತ್ರ ಹುನಗುಂದ, ತಂದೆ SR ಕಾಶಪ್ಪನವರ್, ಮಕ್ಕಳು ವಿಜಯಾನಂದ ಕಾಶಪ್ಪನವರ್. ಫ್ಯಾಮಿಲಿ ಪಾಲಿಟಿಕ್ಸ್. ಇನ್ನು ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡ, ಮಕ್ಕಳು ಆನಂದ್ ನ್ಯಾಮಗೌಡ. ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು ಜಮಖಂಡಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಸಿದ್ದು ನ್ಯಾಮನಗೌಡ ಅವರ ಮುಂದಿನ ಪೀಳಿಗೆ. ಇನ್ನು ಮುಧೋಳದಲ್ಲಿ ಕ್ಷೇತ್ರ ಮುಧೋಳದಲ್ಲಿ RV ತಿಮ್ಮಾಪುರ, ಮಕ್ಕಳು ವಿನಯ್ ತಿಮ್ಮಾಪುರ್ ಮುಂದಿನ ಹಂತದಲ್ಲಿ ಪಾಲಿಟಿಕ್ಸ್ಗೆ ಬರುವಂಥದ್ದು. ಬಾಗಲಕೋಟೆ MP ಶಿವಾನಂದ ಪಾಟೀಲ್, ಮಕ್ಕಳು ಸಂಯುಕ್ತ ಪಾಟೀಲ್. ಅವರು ಕೂಡ ಈಗ ರಾಜಕೀಯವಾಗಿ ಮುನ್ನೆಲೆಗಿದ್ದಾರೆ. ಸಂಯುಕ್ತ ಪಾಟೀಲ್ ಅಂದ್ರೆ ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ ಯಾವ ರೀತಿಯಾಗಿ ನಡೀತಾ ಇದೆ. ಬಾಗಲಕೋಟೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇರುವಂಥದ್ದು. ಶಿವಾನಂದ ಪಾಟೀಲ್ ಅವರ ಮಕ್ಕಳು ಸಂಯುಕ್ತ ಪಾಟೀಲ್.
ರಾಜಕೀಯವಾಗಿ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನೋಡಿದ್ವಿ, ನಾವು ಗಮನಿಸಿದ್ವಿ ರಾಜಕೀಯವಾಗಿ ಹೇಗೆ ಮುನ್ನೆಲೆಗೆ ಇದ್ರು ಅಂತ. ಸೊ ಈ ರೀತಿಯಾಗಿ ರಾಜಕಾರಣ ಸಾಗ್ತಾ ಇದೆ. ಜಂಜಿಗಳು ಈಗ ರಾಜಕೀಯಕ್ಕೆ ಕಾಲನ್ನ ಇಡ್ತಾ ಇರುವಂಥದ್ದು.